ಹಾಯ್ ಗಾಯ್ಸ್, ಹ್ಯಾಪಿ ಮಹಾಶಿವರಾತ್ರಿ ಎಲ್ರಿಗೂ. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೂ ಒಳ್ಳೇದು ಮಾಡಲಿ. ಬೆಳಗ್ಗೆನೇ ಎದ್ದಿದ್ದೀನಿ, ಒಂದೆರಡು ಎಳ್ನೀರು ಕುಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಎಲ್ಲ ಏನೇ ಒಂದು ಅಡುಗೆಗೂ ಎಣ್ಣೆ ಜಾಸ್ತಿ ಹಾಕ್ಬಿಡೋದು. ಇದೇ ಎಣ್ಣೆ ತೇಲ್ತಾ ಇರಬೇಕು ನಿನಗೆ. ಎಣ್ಣೆಲಿ ಅಡುಗೆ ಮಾಡಲ್ಲ, ಅಡುಗೆಲೇ ಎಣ್ಣೆ ಮಾಡಿಬಿಡ್ತೀನಿ ನೀನು. ಇದೇ ಆಯಿತು. 2000 years later. ಈಶಾ ಟ್ರಾಫಿಕ್ಕು ಏನು ಇಲ್ಲಿಂದ ಅಲ್ಲಿ ತನಕ ಒಂದೇ ಇದರಲ್ಲೇ ಐತೆ. ಐತಾ ಟ್ರಾಫಿಕ್ಕು? ಏನು ಇಲ್ಲ, ಅಲ್ಲ ಐತೆ ಇಲ್ಲಿಂದ ಇಲ್ಲೇ ಐತೆ ಅಂದಮೇಲೆ ಅಲ್ಲಿ ತನಕ ಇರಲ್ವಾ? ಏನಂದ್ರೆ ಬಿಟ್ಟಿಲ್ಲ, ಹೆಂಗೆ ತಪ್ಪಿಸ್ಕೊಂಬಂದಿದ್ದಾಯ್ತು. ಇಲ್ಲ ಅಲ್ಲೇ ನಿಲ್ಸ್ಬಿಟ್ಟು ಬರ್ತೀನಿ ಅಂದರೆ 5 ಕಿಲೋಮೀಟ್ರ್ ನಡಿಬೇಕಾಗಿತ್ತಲ್ಲ ಇವಾಗ. ಪಾದಯಾತ್ರೆ ಆಗೋಗುತ್ತೆ ಅಲ್ಲಿಂದ ಇಲ್ಲಿಗೆ. ಕರ್ಸ್ಕೊಬೇಕು ಅಂದರೆ ಹೆಂಗೆ ಬೇಕಾದ್ರೆ ಕರ್ಸ್ಕೊತಾನೆ. ಆಮಲ್ಲ ಜನಗಳೇ ಅವರೇ. ನಮ್ಮೂರು ಜಾತ್ರೆ ನೋಡ್ದಂಗೆ ಆಗ್ತಾ ಇಲ್ಲ. ಏನು ಜನ ಯಪ್ಪ. ಇನ್ನು ಅಲ್ಲೆಷ್ಟು ಜನ ಅವರು ಇನ್ನು ದರ್ಶನ ಆಗುತ್ತೆ. ಎಗ್ಗಿದ್ದು ಎಲ್ಲಿ ನಿಂತ್ಕೊಂಡು ದರ್ಶನ ಆಗೋಗುತ್ತೆ, ಅದು ಸೆಕೆಂಡ್ರಿ. ಅವನು 2 ಎಷ್ಟೊತ್ತು ನಾವು ಮುಂದೆ ಬಂದ್ಬಿಟ್ಟಿದ್ರಿ ಇನ್ನಲ್ಲಿ. ಅಲ್ಲ, ನನಗೆ ಹೊಡಿಯೋದಲ್ಲಿ ಇನ್ಯಾರಿಗೂ ಬೀಳಲ್ಲ, ನನಗೆ ಬೀಳುತ್ತೆ. ನಾನು ಆಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಆಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನಾವು ಆಕೆ ಎಲ್ಲ ನಡ್ಕೊಂಬಂದಿರೋದು ನಾವು ಅಂದ್ಬಿಟ್ಟು. ಏನು 50 ರೂಪಾಯಿಲಿ ಏನು ಬರುತ್ತೆ ಅಲ್ಲಿಂದ. ಮಾತಾಡೇನಾದ್ರು ಏನು ಮಾತಾಡೋದು ಐತೆ ಅಂದಾಗ ಹೇಳಪ್ಪ ರೈತ. ನಾವೇನು ಮಾತಾಡೋಣ, ಕ್ರೌಡ್ ನೋಡಿ ಬೆಚ್ಚಿಡಾಗ್ಬಿಟ್ಟಿದ್ದೀರಿ. ಆಗ್ತಾ ಇಲ್ಲಪ್ಪ, ಸೈರನ್ ಬೇರೆ ಇದರಲ್ಲಿ. ಈಶಾ ಈಶಾ ಫುಲ್ ಈಶಾ. ಇದು ಈಶಾ ಕಥೆ ಇವತ್ತು. ಬಂದವ್ರು ಯಾರು ವಾಪಸ್ ಹೋಗಲ್ಲ, ಕಾರ್ಗೆ ಎತ್ಕೊಂಬಂದ್ರೆ ಸತ್ತಂಗೆ.
ಈ ಕಾರಲ್ಲಿ ಏನು ಬಿಡ್ತಾ ಇಲ್ಲಲ್ಲ ಇವಾಗ. ಹಾಂ, ಅಲ್ಲಿಂದ ನಡ್ಕೊಂಬ ಅಂತಿದ್ರೆ ಸಾವೇ ಇವತ್ತು. ಇಲ್ಲೇ ಹೊಡೆದ. ಇನ್ನೊಂದ್ಸಲಿ ಶಿವರಾತ್ರಿಗಂತೂ ಇಲ್ಲಿ ಈಶಾಗ ಎಲ್ಲ ಎಂಟ್ರಿ ಹಾಕ್ಲೇಬಾರ್ದು. ನಾರ್ಮಲ್ ಟೈಮಲ್ಲಿ ಬರಬೇಕು, ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ನುಗ್ಲಿ ಬನಾನ.